ಕುಷ್ಟಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ತಪ್ಪು ಇಲ್ಲ, ಎಲ್ಲ ತಪ್ಪುಗಳು ನಮ್ಮಿಂದ ಆಗಿವೆ. ಮುಖ್ಯ ಶಿಕ್ಷಕ ನಾಗರಾಜ ಪಟ್ಟಣ ಶೆಟ್ಟರ್ ಹೇಳಿಕೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀವುಗಳು ಮೊಬೈಲ್ ಕೊಡುಗೆ ಕೊಡಬೇಕು ಎಂದು ಕೇಳಿಲ್ಲ. ಎಲ್ಲ ಸುಳ್ಳು ಸುದ್ದಿಯಾಗಿದ್ದು, ಈ ಸುಳ್ಳು ಸುದ್ದಿಗಳಿಗೆ ಯಾರು ಕಿವಿ ಕೊಡಬಾರದು. ಎಲ್ಲ ತಪ್ಪುಗಳು ನಮ್ಮಿಂದ ಆಗಿದ್ದು, ಇದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಬಸಾಪುರ್ ಇವರ ತಪ್ಪುಗಳು ಇಲ್ಲ. ಏನಾದರೂ ತಪ್ಪುಗಳು ಇದ್ರೆ ನಮ್ಮಿಂದ ಮಾತ್ರ ಆಗಿವೆ. ಆದ ತಪ್ಪಿಗೆ ನಾನು ಬಿಒ ಮೇಡಂ ಹತ್ರ ಕ್ಷಮೆ ಕೇಳ್ತೇನೆ. ತಪ್ಪಾಗಿದೆ, ನಮ್ಮ ತಪ್ಪನ್ನ ತಿದ್ದುಕೊಳ್ತೇವೆ ಎಂದು ಶ್ರೀ ಬುತ್ತಿ ಬಸವೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಪಟ್ಟಣ ಶೆಟ್ಟರ್ ಹೇಳಿದರು. ಈ ಹಿಂದೆ ನಾನು 12/5/2026 ರಾಜ್ಯ ಮಟ್ಟದ ನ್ಯೂಸ್ ಚಾನೆಲ್ ಮತ್ತು ಪತ್ರಿಕೆಯಲ್ಲಿ ಕುಷ್ಟಗಿ ಬಿಒ ಇವರ ಬಗ್ಗೆ ಆಪಾದನೆಯಾಗಿದ್ದು, ಎಲ್ಲಾ ಸುದ್ದಿಯಾದ ನಂತರ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಡಿದೆ. ಆದರೆ ಬಿಒ ಉಮಾದೇವಿ ಮೇಡಂ ಅವರು ನಮ್ಮಿಂದ ಯಾವ ಮೊಬೈಲ್ ಕೊಡುಗೆ ಕೊಡಬೇಕು ಎಂದು ನಮ್ಮನ್ನ ಕೇಳಿಲ್ಲ. ನಾವುಗಳು ಯಾವುದೇ ಮೊಬೈಲ್ ಕೊಡುಗೆ ಕೂಡ ಕೊಟ್ಟಿಲ್ಲ ಮತ್ತು ಬಿಒ ಮೇಡಂ ಇವರು ಕೂಡ ಯಾವುದೇ ಮೊಬೈಲ್ ಕೊಡುಗೆ ಕೇಳಿಲ್ಲ. ಈ ಸುದ್ದಿ ಸುಳ್ಳು ಸುದ್ದಿಯಾಗಿದ್ದು, ಸಾರ್ವಜನಿಕರು ಈ ವಿಷಯವನ್ನ ಸತ್ಯವೆಂದು ತಿಳಿದುಕೊಳ್ಳಬಾರದು. ಕುಷ್ಟಗಿ ಬಿಒ ಉಮಾದೇವಿ ಬಸಾಪುರ ಇವರ ತಪ್ಪುಗಳು ಇಲ್ಲ, ಎಲ್ಲಾ ತಪ್ಪುಗಳು ನಮ್ಮಿಂದ ಆಗಿದ್ದು, ಎಲ್ಲಾ ತಪ್ಪುಗಳಿಗೆ ನಾನು ಮತ್ತು ನಮ್ಮ ಶಿಕ್ಷಕ ಬಳಗ ಕ್ಷಮೆ ಕೇಳ್ತೇವೆ. ನನ್ನ ಮೊಬೈಲ್ನಿಂದ ಆಕಸ್ಮಿಕವಾಗಿ ನಮ್ಮ ಮೊಬೈಲ್ಗಳಿಂದ ಸುದ್ದಿ ಕೈತಪ್ಪಿ ಬೇರೆ ಮೊಬೈಲ್ಗೆ ಹೋಗಿದೆ. ಬೇರೆ ಮೊಬೈಲ್ಗೆ ಹೋಗಿದ್ದರಿಂದ ಈ ಒಂದು ಸುಳ್ಳು ಸುದ್ದಿಯನ್ನ ನ್ಯೂಸ್ ಮತ್ತು ಪತ್ರಿಕೆಯಲ್ಲಿ ಹರಿದಾಡಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಪ್ರಜಾಪ್ರಭು ಟಿವಿ ಕುಷ್ಟಗಿ. ದಿನಾಂಕ 12/5/2026 ಪ್ರಜಾಪ್ರಗತಿ ಪತ್ರಿಕೆಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಒ ಮೇಡಮ್ ಅವರ ಒಂದು ಬಗ್ಗೆ ಆಪಾದನೆ ಬಂದಿದ್ದು, ಅದು ಸತ್ಯಕ್ಕೆ ದೂರವಾಗಿದ್ದು, ಆ ಒಂದು ಮಾಹಿತಿ ಶುದ್ಧ ಸುಳ್ಳಾಗಿದ್ದು, ನಾನು ನಮ್ಮ ಶಾಲಾ ವೃತ್ತಿಯಲ್ಲಿ ನನ್ನ ಕಣ್ಕತ್ತಿನಿಂದ ಒಂದು ಮೆಸೇಜನ್ನು ಟೈಪ್ ಮಾಡಿದ್ದೆ. ಆ ಮೆಸೇಜು ಅದು ಹೇಗೋ ಪ್ರಜಾಪತ್ರಿಕೆ ಪೇಪರಲ್ಲಿ ಮಾಧ್ಯಮಕ್ಕೆ ಹೋಗಿದೆ. ಆದರೆ ಈ ಒಂದು ಹೇಳಿಕೆ ಮಾಧ್ಯಮದಲ್ಲಿ ಪ್ರಕಟ ಆಗಿದ್ದು ಅವೆಲ್ಲವೂ ಶುದ್ಧ ಸುಳ್ಳಾಗಿದ್ದು, ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ಇದರಲ್ಲಿ ನನ್ನ ಒಂದು ತಪ್ಪುಗಳಲ್ಲಿ ಏನಿಲ್ಲ ಎಂದು ನಾನು ಅದಕ್ಕೆ ಕ್ಷಮೆ ಕೇಳುತ್ತೇನೆ. ಮೇಡಮ್ ಅವರಿಗೆ ನೋವಾಗಿದ್ದಕ್ಕೆ ನಾನು ಕ್ಷಮೆ ಕೇಳುತ್ತೇನೆ. ಮೇಡಮ್ ಬಂದ ಮೇಲೆ ಸಾಕಷ್ಟು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಶಾಲೆಯಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದು. ಮೇಡಮ್ ಅವರು ತುಂಬ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮೇಡಮ್ ಅವರು ತುಂಬ ಒಂದು ಸರಳತೆ, ತುಂಬ ಒಂದು ಒಳ್ಳೆಯ ಒಂದು ಮೇಡಮ್ ಅವರಾಗಿದ್ದಾರೆ. ಆದರೆ ಗೊತ್ತೇನೋ, ಅದು ನನ್ನ ಕಣ್ತಪ್ಪಿನಿಂದಾಗಿಯೇ ಅದು ಗ್ರೂಪ್ನಲ್ಲಿ ಮೆಸೇಜ್ ಹೋಗ್ಬಿಟ್ಟಿದೆ. ಆದರೆ ಅದು ಹೇಗೋ ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ, ಅದು ಹೇಗೋ ಇದಕ್ಕೆ ಹೋಗ್ಬಿಟ್ಟಿದೆ ಮಾಧ್ಯಮಕ್ಕೆ. ಆದರೆ ಅದು ಈ ಮಾಧ್ಯಮದಲ್ಲಿ ಪ್ರಕಟಣೆ ಎಲ್ಲ ಆಗಿದ್ದು, ಅದು ನನಗೂ ನಿಜವಾಗಲೂ ವೈಯಕ್ತಿಕವಾಗಿ ನನಗೆ ತುಂಬ ಒಂದು ನೋವನ್ನಾಗಿದೆ, ಗೊತ್ತಿಲ್ಲ. ಆದರೆ ಇದು ಅಂಥ ಪ್ರಾಮಾಣಿಕ ಒಂದು ಅಧಿಕಾರಿಗಳ ಮೇಲೆ ಆಗಿದ್ದು ನನಗೆ ತುಂಬ ನೋವಾಗಿ, ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಆಗಬಾರ್ದಾಗಿತ್ತು. ನಾನು ಅವರಿಗೆ ಪೇಪರಲ್ಲಿ ಆಗಲಿ ಮತ್ತು ಅವರಿಗೆ ಆಗಿದ್ದು ನೋವಿಗೆ ನಾನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆ, ಗೊತ್ತಿಲ್ಲ. ನಾನು ನಿಜವಾಗ್ಲೂ ಅದನ್ನು ಹೃದಯಪೂರ್ವಕವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ, ಗೊತ್ತಿಲ್ಲ. ಈ ರೀತಿ ಮುಂದೆ ನನ್ನಿಂದ ಯಾವುದೇ ರೀತಿ ತೊಂದರೆಗಳಾಗದಂತೆ ನಾನು ಜಾಗೃತಿಯನ್ನು ವಹಿಸುತ್ತೇನೆ, ಗೊತ್ತಿಲ್ಲ. ನಾನು ಮುಂದೆ ಎಲ್ಲ ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ತೇನೆ ಅಂತ ಹೇಳ್ತೀನಿ. ಮೇಡಮ್ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾವು ಇವತ್ತಿಗೂ ಕೂಡ ಭಾಳ ಪ್ರಾಮಾಣಿಕವಾಗಿದ್ದಾರೆ. ಅವರಲ್ಲಿ ಯಾವ ಕಪ್ಪಚುಕ್ಕಿಗಳು ಇರುವುದೇ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ನನಗೆ ಯಾವುದೋ ಒಂದು ಕರೆ ಬಂದಿದ್ದರಿಂದ ನಾನು ಆ ರೀತಿ ಒಂದು ನನಗೆ ವಾಟ್ಸಪ್, ನಮ್ಮ ಒಂದು ಶಾಲಾ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಹಾಕಿದೆ. ಆ ಶಾಲಾ ವಾಟ್ಸಪ್ ಗ್ರೂಪು ಅದು ಹೇಗೋ, ಅದು ಯಾರು ಮಾಡಿದರೂ ಗೊತ್ತಾಗಿಲ್ಲ, ಅದು ಹೇಗೋ ಅದು ಯಾರೋ ಒಬ್ಬರು ಅದನ್ನು ಪತ್ರಿಕೆ ಒಳಗೆ ಹೋಗ್ಬಿಟ್ಟಿದೆ, ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ, ಆ ಒಂದು ಪತ್ರಿಕೆಗೆ ಬಂದಂಥ ಸುದ್ದಿ ಅದು ಸತ್ಯಕ್ಕೆ ವಿರುದ್ಧವಾಗಿದೆ. ಅದು ನಿಜವಾಗಲೂ ಗೊತ್ತಿಲ್ಲ, ಅದು ಪೇಪರಲ್ಲಿ ಬಂದಂಥ ಸುದ್ದಿ ಶುದ್ಧ ಸುಳ್ಳಾಗಿದೆ, ಗೊತ್ತಿಲ್ಲ. ಶುದ್ಧ ಸುಳ್ಳಾಗಿದ್ದು ಮೇಡಮ್ ಅವರ ಒಂದು ಮೇಲೆ ಆಪಾದನೆ, ಅದು ನಾವು ಕೂಡ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನಿ ಅದು ಆಗಿದ್ದು, ಗೊತ್ತಿಲ್ಲ. ಆ ಹೇಳಿಕೆ ಶುದ್ಧ ಸುಳ್ಳು ಅಂತ ಕೇಳ್ತಾ, ಗೊತ್ತಿಲ್ಲ, ನಾನು ಇದನ್ನು ಕ್ಷಮಾಪಣೆ ಕೇಳ್ತೇನೆ, ಗೊತ್ತಿಲ್ಲ. ಮೇಡಮ್ ಅವರು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಾಲೂಕಿನಾದ್ಯಂತ. ಎಲ್ಲ ಈ ಒಂದು ಸುದ್ದಿ ಪ್ರಕಟ ಆಗಿದ್ದಕ್ಕೋಸ್ಕರ ನಾನು ಮತ್ತೊಮ್ಮೆ ಮೇಡಮ್ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ನಾನು ಕ್ಷಮೆ ಮಾಡಿ ನನ್ನ ಕ್ಷಮೆ ಮಾಡಬೇಕು ಅಂತಕೊಂಡು ಕೇಳ್ತೀನಿ. ಆ ನೋವಿಗೆ ನಾನು ನಿಜವಾಗ್ಲೂ ನನ್ನ ಪಶ್ಚಾತ್ತಾಪದಿಂದ ಆ ನೋವನ್ನು ನಾನು ದುಃಖಿತನಾಗಿದ್ದೀನಿ. ಮೇಡಮ್ ಅವ್ರನ್ನ ಕ್ಷಮೆ ಮಾಡಬೇಕಂತಕೊಂಡು ಕ್ಷಮೆಯನ್ನು ಕೇಳ್ತೀನಿ ಮೇಡಮ್ ಹತ್ರ. ಇದು ಸತ್ಯಕ್ಕೆ ಸಂಪೂರ್ಣವಾಗಿ ದೂರವಾಗಿರುತ್ತದೆ. ಈ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಇಲಾಖೆ ತನಿಖೆಯನ್ನು ಇಲಾಖೆ ಅವನ ವಿರುದ್ಧ ಏನು ನಾನು ಸತ್ಯಕ್ಕೆ ವಿರುದ್ಧವಾಗಿ ಅಂತ ಹೇಳ್ಕೊಟ್ಟಿದ್ದೇನಲ್ಲ, ಇಲಾಖೆ ಅವನ ವಿರುದ್ಧ ತನಿಖೆಯನ್ನು ಮಾಡುತ್ತೆ. ಅಲ್ಲ, ಅವ್ರು ಕ್ಷಮೆ ಕೇಳ್ಕೊಂತಾರೆ. ಕ್ಷಮೆ ಕೇಳುವುದು ಅಪ್ರಸ್ತುತ. ನೇರವಾಗಿ ಅವರು ಲಿಖಿತವಾಗಿ ಕೊಡಲಿ. ಕ್ಷಮೆ ಕೇಳುವ ವಿಷಯವನ್ನು ನೇರವಾಗಿ ಲಿಖಿತವಾಗಿ ನನಗೆ ಕೊಡಲಿ.
ಕಚೇರಿಗೆ ತಮ್ಮ ಕಚೇರಿ ಸಂಬಂಧಿಸಿದಂಥ ನನ್ನ ಕಚೇರಿಗೆ BO ಕಚೇರಿಗೆ ಅವ್ರು ಕ್ಷಮೆಯನ್ನೇ ಯಾಚಿಸ್ತಾ ಇದ್ದರೆ ಲಿಖಿತವಾಗಿ ಅವ್ರು ನನಗೆ ಕೊಡಲಿ.